ತಾಲೂಕಿನ ನಾಗರಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಇದ್ದೀವಿ. ವೀಕ್ಷಕರೇ, ಇವತ್ತು SSLC ಫಲಿತಾಂಶ ಪ್ರಕಟ ಆಗಿದೆ. SSLC ಫಲಿತಾಂಶದಲ್ಲಿ ಆಕ್ಸ್ಫರ್ಡ್ ಪಾಟೀಲ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ವಿದ್ಯಾರ್ಥಿನಿ ಸೌಜನ್ಯ ಬಸವರಾಜ್ ಕಂದಕೂರ್ ಅನ್ನುವಂತ ವಿದ್ಯಾರ್ಥಿನಿ ಇವತ್ತು 625ಕ್ಕೆ 625 ಅಂಕಗಳನ್ನು ಪಡೆದುಕೊಂಡು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾಳೆ. ಬನ್ನಿ ಹಾಗೆ ಯಾವ ರೀತಿ ಓದ್ತಾ ಇದ್ಲು, ಇಲ್ಲಿ ಯಾವ ರೀತಿ ತರಬೇತಿ ಸಿಗ್ತಾ ಇತ್ತು ಅನ್ನೋದನ್ನ ಅವರ ಮಾತುಗಳಲ್ಲಿ ಕೇಳೋಣ. ಬನ್ನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರಿಗೂ, ಸ್ಟಾಫ್ ಎಲ್ಲರಿಗೂ ಥ್ಯಾಂಕ್ ಯು. ಈಗ ಫಸ್ಟ್ ನಾ 6th ಇದ್ದಾಗ್ಲಿಂದನೇ ಈ ಸ್ಕೂಲಲ್ಲಿ ಅಡ್ಮಿಷನ್ ತಗೋಬೇಕಂತ ಬಹಳ ಆಸೆ ಇತ್ತು. ಯಾಕಂದ್ರೆ ಇಲ್ಲಿ ಎಜುಕೇಶನ್ ಇದು ಎನ್ವಿರಾನ್ಮೆಂಟ್ ಎಲ್ಲ ಬಹಳ ಇಷ್ಟ ಆಗಿತ್ತು. ಮತ್ತೆ ಇವ್ರು ಕೊಡುವಂತ ರಿಸಲ್ಟ್ ಅದಕ್ಕೆ ಫುಲ್ ಅಟ್ರಾಕ್ಟ್ ಆಗಿದ್ದೆ. ಸೊ ಹಾಗಾಗಿ ಇವರು ಇದು ಕಂಡಕ್ಟ್ ಮಾಡುವಂತ GNS ಎಕ್ಸಾಮ್ ನಲ್ಲಿ ಬರೆದು ಈ ಸಂಸ್ಥೆಯಲ್ಲಿ ಫ್ರೀ ಎಜುಕೇಶನ್ ಅನ್ನ ತಗೊಳತ್ತಿದ್ದೀನಿ. ಈ 8th ಇಲ್ಲಿ ತಗೊಳ್ಳೋ ರೀಸನ್ ಏನಪ್ಪಾ ಅಂತಂದ್ರೆ ಇಲ್ಲಿ 6th ಇಂದಲೇ IIT ಕೋಚಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ 6th ಇದ್ದವರಿಗೆ 8th, 7th ಇದ್ದವರಿಗೆ 9th, 8th ಇದ್ದವರಿಗೆ 10th ಎಲ್ಲ ಲೈಕ್ ಹೈಯರ್ ಎಜುಕೇಶನ್ ಎಲ್ಲ ಲೋ ಲೆವೆಲ್ ಒಳಗೆ ಮುಗಿಸ್ಬಿಡ್ತಿದ್ರು. ಅದು ಮತ್ತೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಇತ್ತಲ್ವಾ. ಸೊ ಸಪೋರ್ಟಿವ್ ಟೀಚರ್ಸ್ ಎಲ್ಲ ಟೀಚರ್ಸ್ ಫುಲ್ ಸಪೋರ್ಟ್ ಆಗಿದ್ರು. ಆಮೇಲೆ ಇಲ್ಲಿ ಸ್ಟಡಿ ಅವರ್ಸ್ ಅಂತ ಇರ್ತಾವಲ್ಲ, ಫುಲ್ ಸ್ಟಡಿ ಎನ್ವಿರಾನ್ಮೆಂಟ್ ಇರ್ತಿತ್ತು ಇಲ್ಲಿ. ಲೈಕ್ ಫ್ರಮ್ ಮಾರ್ನಿಂಗ್ 6 to 8 ಮಾರ್ನಿಂಗ್ ಸ್ಟಡಿ ಅಲ್ಲಿ ಸೈನ್ಸ್ ಕವರ್ ಮಾಡಿದ್ರೆ 9 to 5 ಅಲ್ಲಿ ಮತ್ತೆ ಬೇರೆ ಲ್ಯಾಂಗ್ವೇಜ್, ನೆಕ್ಸ್ಟ್ ಈವ್ನಿಂಗ್ ಮತ್ತೆ ಬೇರೆ ಲ್ಯಾಂಗ್ವೇಜ್ ಸ್ಟಡಿ ಅವರ್ಸ್ ಮಾಡ್ಕೊಂತಿದ್ರು. ಆ ಎಜುಕೇಟರ್ಸ್ ಏನಿರ್ತಾರಲ್ವ, ಅದು ನಮ್ಗೆ ರೆಸ್ಪೆಕ್ಟಿವ್ ಡೌಟ್ಸಿಗೆಲ್ಲ ಕ್ಲಾರಿಫೈ ಮಾಡಿಕೊಂಡು ಹೋಗ್ತೀವಿ. ಸೌಜನ್ಯ 625ಕ್ಕೆ 625 ಅಂಕ ಬರುತ್ತೆ ಅಂತ ನಿರೀಕ್ಷೆ ಇತ್ತ ನಿಮ್ಗೆ? ಹಾ ರೀ ಸರ್, ಇತ್ತು. ನನ್ಕಿನ್ನ ಹೆಚ್ಚಾಗಿ ನಮ್ ಟೀಚರ್ಸಿಗೆ, ನಮ್ ಸ್ಕೂಲ್ ಮ್ಯಾನೇಜರ್ ಆದ ಪಾಟೀಲ್ ಸರ್, ಮತ್ ಕೋಆರ್ಡಿನೇಟರ್ ದರ್ಶನ್ ಸರ್, ಕುಮಾರ್ ಸರ್, ಬಿರಾದರ್ ಸರ್, ಮತ್ ಇಸ್ಮಾಯಿಲ್ ಸರ್, ಮತ್ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರಿಗೂ ಇದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನನಗೂ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದು ಈಗ ಸತ್ಯ ಆಗಿದೆ ಅಂತ. ನಮ್ಮ ಪೇರೆಂಟ್ಸ್ ಫುಲ್ ಸಪೋರ್ಟಿವ್ ಆಗಿತ್ತು. ನಾವು ಇಷ್ಟ ಮಾಡ್ಬೇಕು, ಅಷ್ಟು ಓದ್ಬೇಕು ಅಂತ ಏನೂ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಿಲ್ಲ. ನೀ ಎಷ್ಟು ಮಾಡ್ತಿ ಮಾಡು ಅಂತ ಹೇಳ್ತಿದ್ರು. ಎಷ್ಟೇ ಬರೀ ಸ್ವಂತ ಬರೀ ಅಂತ ಹೇಳ್ತೀವಿ. ಯಾರ್ಯಾರಿದ್ರಿ ಮನೆಯಲ್ಲಿ? ನಾನು ನಮ್ಮ ಅಣ್ಣಾರಿ ಇಬ್ರು ಇದ್ದಾರೆ, ಮತ್ತೆ ನಮ್ಮ ಪಪ್ಪ. ನಿಮ್ಮ ಊರು, ನಿಮ್ಮ ಕೃಷಿ ಕುಟುಂಬನ ಅಥವಾ ಏನ್ ನೌಕರಿ ಮಾಡ್ತಾರ? ನಾವು ಹುಣಗುಂದಲ್ಲಿ ನಮ್ದು ಕೃಷಿ ಕುಟುಂಬ. ಅದು ನಮ್ಮ ಪಪ್ಪ ಮತ್ತು ಮಮ್ಮಿ ಗವರ್ಮೆಂಟ್ ಟೀಚರ್ಸ್ ಆಗಿದ್ದಾರೆ. ಅವರು ನನಗೆ ಫುಲ್ ಸಜೆಷನ್ ಕೊಡ್ತಿದ್ದಾರೆ, ಹಿಂಗ್ ಓದ್ಬೇಕು, ಹಂಗ್ ಓದ್ಬೇಕು ಅಂತ. ನಿಮ್ಮ ಮುಂದಿನ ಗುರಿ ಏನು? ಮೆಡಿಕಲ್ ಫೀಲ್ಡ್. ನಮ್ಮ ಬಿಜಾಪುರ ಜಿಲ್ಲೆಗೆ ಮುದ್ದೇಬಾದ್ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ. ಅಷ್ಟೇ ಅಲ್ಲದೇ ಇಂಥ ಸೌಜನ್ಯನಂಥ ವಿದ್ಯಾರ್ಥಿಗಳಿಂದ ಬಿಜಾಪುರ ಜಿಲ್ಲೆಗೆ ಪ್ರಥಮ 6 ರ್ಯಾಂಕ್ಗಳು ನಮ್ಮ ಮುದ್ದೇಬಾದ್ ತಾಲೂಕಿಗೆ ಸಂದಿವೆ. ಅದರಲ್ಲಿ ನಮ್ಮ ಆಕ್ಸ್ಫರ್ಡ್ ನಾಗರಬೆಟ್ಟ ಶಾಲೆ ಅಂತಕ್ಕಂಥದ್ದು ಅತ್ಯಂತ ಪ್ರತಿಷ್ಠಿತ ಶಾಲೆ, ಉತ್ತಮ ಗುಣಮಟ್ಟವನ್ನು ಬೋಧನೆ ಮಾಡ್ತಕ್ಕಂಥ ಶಾಲೆ. ಪ್ರತಿ ವರ್ಷ ಇಲ್ಲಿ ರ್ಯಾಂಕ್ ಬರ್ತಾ ಇದ್ದಾವೆ. ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾರ್ಗದರ್ಶನ ಉತ್ತಮ ರೀತಿಯಿಂದ ಮಾಡ್ತಾ ಇದ್ದಾರೆ. ಈ ಸಂಸ್ಥೆಯವರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮೆಲ್ಲ ಗುರುಗಳಿಗೆ, ಅನುಷ್ಠಾನಾಧಿಕಾರಿಗಳಿಗೆ, ಮೇಲಾಧಿಕಾರಿಗಳಿಗೆ ಈ ಫಲಿತಾಂಶ ಇದೇ ರೀತಿ ನಾವು ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಓದೋದಲ್ಲಿ ಒಂದು ಹುಳ ಆಗಿ ಆಕೆ ಅಧ್ಯಯನ ಮಾಡಿ ಆಕೆಯ ಪರಿಶ್ರಮದ ಫಲನೇ 625 ಅಂಕಗಳು ಅಂತ ಹೇಳ್ಬೋದು. ನಮ್ಮ ಸಂಸ್ಥೆಯ ವಿಶೇಷತೆ ಏನು ಅಂತಂದರೆ, ಬೆಳಿಗ್ಗೆ 8 ಗಂಟೆಗೇನೋ ಅಧ್ಯಯನ ಪ್ರಾರಂಭ ಮಾಡಿ 9:30ವರೆಗೆ ಪ್ರತಿ ವಿಷಯದ ಅಧ್ಯಯನವನ್ನು ಹಾಕಿ ಮತ್ತೆ 10 ಗಂಟೆಗೆ ಕ್ಲಾಸನ್ನು ಪ್ರಾರಂಭ ಮಾಡಿ, ಅಷ್ಟೇ ಅಲ್ಲದೆ ಪ್ರತಿ ವಾರವೂ ಕೂಡ ನಾವು ಪರೀಕ್ಷೆನ ಕೈಗೊಳ್ತೀವಿ. ಪರೀಕ್ಷೆಯಲ್ಲಿ ಅತಿ ಕಡಿಮೆ ಪಡೆದಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸ್ಕೋರ್ ಮಾಡಬೇಕು, 60% ಮಾಡಿದಂಥ ವಿದ್ಯಾರ್ಥಿಗಳು 70 ಯಾವ ರೀತಿ ಮಾಡಬೇಕು, ಹೀಗೆ ಔಟ್ ಆಫ್ ಔಟ್ ಪಡಿತಕ್ಕಂಥಕ್ಕೆ ಏನು ಕೆಲಸ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ಸತತವಾಗಿ ನಮ್ಮ ಪಾಟೀಲ್ ಸರ್ ಆಗಲಿ, ಕುಮಾರ್ ಸರ್ ಆಗಲಿ, ಅಮಿತ್ ಗೌಡ್ರಾಗಲಿ, ದರ್ಶನ್ ಗೌಡ್ರಾಗಲಿ, ಇವರೆಲ್ಲರೂ ಆಡಳಿತ ಅಧಿಕಾರಿಗಳೊಂದಿಗೆ ನಾವು ಅಲ್ಲಿರ್ತಕ್ಕಂಥ ಸರ್ವ ಸಿಬ್ಬಂದಿಯವರಿಗೆ ಹೇಳ್ತಿದ್ವಿ. ಆ ಸರ್ವ ಸಿಬ್ಬಂದಿಯವರ ಒಂದು ಸಹಾಯದಿಂದ, ಅವರ ಪರಿಶ್ರಮದಿಂದ ಎಲ್ಲ ವಿದ್ಯಾರ್ಥಿಗಳು, ಭಾಳಷ್ಟು ವಿದ್ಯಾರ್ಥಿಗಳು 99 ಅಂಕಗಳು ಪಡೆದಂಥ ವಿದ್ಯಾರ್ಥಿ ನಮ್ಮಲ್ಲಿ ಇದ್ದಾರೆ. ಅಷ್ಟೇ ಅಲ್ಲದೆ ಈ ವಿದ್ಯಾರ್ಥಿನಿ 625ಕ್ಕೆ 625 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡದ್ದು ಹೆಮ್ಮೆಯ ವಿಷಯ. ಯಾಕೆ ಈ ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, 6, 7, 8 ತರಗತಿಯಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, 6ನೇ ತರಗತಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ 7ನೇ ತರಗತಿಯ ಪಠ್ಯಕ್ರಮವನ್ನು ನಾವು IIT ಬೇಸಿಕ್ ಕೊಡ್ತೀವಿ. 7ನೇ ತರಗತಿ ವಿದ್ಯಾರ್ಥಿಗಳಿಗೆ 8ನೇ ತರಗತಿಯ IIT ಫೌಂಡೇಶನ್ ಕೊಡ್ತೀವಿ. ಹೀಗಾಗೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಅವರು SLCಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದೊಳಗೆ PUC ಪ್ರಥಮ ವರ್ಷದ ಸಿಲೆಬಸ್ ಅನ್ನು ನಾವು ಕವರ್ ಮಾಡ್ತೀವಿ.
PCMB ಹಾಗೂ ಮ್ಯಾಥ್ಸ್. ಇದು ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅತ್ಯಂತ ಒಳ್ಳೆಯ ಅಂಕವನ್ನು ಪಡಲಿಕ್ಕೆ ಶಕ್ಯ ಆಗುತ್ತೆ. 6 ವರ್ಷಗಳಿಂದ ಸತತವಾಗಿ 625ಕ್ಕೆ 625 ಅಂಕಗಳನ್ನು ಕೊಟ್ಟಿದ್ದೇವೆ ಸರ್. ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದೀವಿ. ಇದಕ್ಕಿಂತ ಮುಂಚೆ ಅಂದರೆ 2021 ಒಳಗಡೆ 2021, 22, 23, 2024 ಒಳಗಡೆ ರಾಜ್ಯಕ್ಕೆ 4 ವಿದ್ಯಾರ್ಥಿಗಳು 625ಕ್ಕೆ 625 ಪಡ್ಕೊಂಡಾಗ ಆ ವಿದ್ಯಾರ್ಥಿಗಳಲ್ಲಿ ನಮ್ಮ ವಿದ್ಯಾರ್ಥಿನೂ ಕೂಡ ಒಬ್ಬ ಆಗಿದ್ದ ಸರ್. ಇಡೀ ಉತ್ತರ ಕರ್ನಾಟಕ ಒಳಗಡೆ ಒಬ್ಬವನು. ಈಗಲೂ ಕೂಡ ಇಡೀ ಉತ್ತರ ಕರ್ನಾಟಕ ಒಳಗಡೆ ಒಬ್ಬ ವಿದ್ಯಾರ್ಥಿ ನಮ್ಮ ವಿದ್ಯಾರ್ಥಿನೇ. ಸತತವಾಗಿ 6 ವರ್ಷಗಳಿಂದ 625ಕ್ಕೆ 625 ಅಂಕಗಳನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣ ಏನಂತಂದ್ರೆ ನಮ್ಮಲ್ಲಿರುವಂಥ ಮ್ಯಾನೇಜ್ಮೆಂಟ್. ಯಾಕೆಂದ್ರೆ ಪಾಟೀಲ್ ಸರ್ ಆಗಿರ್ಬೋದು, ಅಮಿತ್ ಸರ್, ದರ್ಶನ್ ಸರ್, ಬಿರಾದರ್ ಸರ್, ಕುಮಾರ್ ಸರ್ ಪದೇ ಪದೇ ಬಂದ್ಬಿಟ್ಟು ಕ್ಲಾಸಸ್ ಅನ್ನ ಚೆಕ್ ಮಾಡ್ಕೊಳ್ತಿರ್ತಾರೆ. ನಾವೆಲ್ಲಾದ್ರೂ ಒಂದು ಚೂರು ಎಡಿದ್ವಿ ಅಂತಂದ್ರೆ ಇಂಥಲ್ಲಿ ಎಡುತ್ತಾ ಇದ್ದೀರಿ, ಇದನ್ನ ಸರಿ ಮಾಡ್ಕೊಡ್ರಿ ಅಂತ ಅನ್ನೋದನ್ನ ಹೇಳ್ತಿರ್ತಾರೆ ಸರ್. ಒಂದೇ ದಿವಸಕ್ಕೆ ಬಂದ್ಬಿಟ್ಟು ಕ್ಲಾಸ್ ಚೆಕ್ ಮಾಡ್ಕೊಂಡು ಬೇರೆ ಮ್ಯಾನೇಜ್ಮೆಂಟ್ ತರ ವಾರದೊಳಗಡೆ ತಿಂಗಳೊಳಗಡೆ ಒಂದ್ಸಲ ಬಂದು ಕ್ಲಾಸ್ ಚೆಕ್ ಮಾಡೋ ರೀತಿ ಒಳಗಡೆ ಇರೋದು ಸರ್. ವೀಕ್ಲಿ ಟ್ವೈಸ್ ಬರ್ತಾರೆ, ಕ್ಲಾಸ್ ಅನ್ನು ಚೆಕ್ ಮಾಡಿರ್ತಾರೆ. ಎಲ್ಲಿ ಏನಾದರೂ ಸಣ್ಣ ಮಿಸ್ಟೇಕ್ಸ್ ನಡೀತು ಅಂತಂದ್ರೆ ಈ ವಿದ್ಯಾರ್ಥಿ ಹ್ಯಾಂಡ್ ರೈಟಿಂಗ್ ಲ್ಯಾಕ್ಸ್ ಆಗ್ತಾ ಇದಾವೆ, ಇದ್ರೊಳಗಡೆ ಒಂದು ಸ್ವಲ್ಪ ವರ್ಕ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಆಮೇಲೆ ಈ ವಿದ್ಯಾರ್ಥಿ ಇನ್ನೊಂದು ಸ್ವಲ್ಪ ಓದೋದ್ರೊಳಗಡೆ ಚೆನ್ನಾಗಿ ಬರಬೇಕು. ಆಮೇಲೆ IIT ನೀಟ್ ಫೌಂಡೇಶನ್ ಕ್ಲಾಸಸ್ ಅನ್ನು 6th ಇಂದ 10th ವರೆಗೂ ಕೂಡ ಕೊಡ್ತಾ ಇದೀವಿ ಸರ್. ಈ IIT ನೀಟ್ ಫೌಂಡೇಶನ್ ಕ್ಲಾಸ್ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಮುಂದಿನ ಶಿಕ್ಷಣವನ್ನ ನಾವು ಬೇಸಿಕ್ ಒಳಗಡೆ ಕೊಡ್ತಾ ಬರ್ತಾ ಇದೀವಿ. 6ನೇ ತರಗತಿ ಒಳಗಡೆ ಇರುವಂಥ ವಿದ್ಯಾರ್ಥಿಗೆ 8th, 9th PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಲೆವೆಲ್ವರೆಗೂ ಕೂಡ ಪಾಠವನ್ನು ಇಲ್ಲೇ ಮಾಡ್ತಾ ಇರ್ತೀವಿ ಸರ್. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅಂಕಗಳನ್ನು ತೆಗೆಯೋದ್ರೊಳಗಡೆ ಯಾವುದೇ ರೀತಿಯಾಗಿರುವಂಥ ಸಂದೇಹ ಇರುವುದಿಲ್ಲ ಸರ್. ಈಗ ಸ್ಪರ್ಧಾತ್ಮಕ ಒಂದು ಪೈಪೋಟಿ ಜಗತ್ತಿನಾಗ ಆಕ್ಸ್ಫರ್ಡ್ ಕೂಡ ರಾಜ್ಯದಲ್ಲಿ ಗುರುತಿಸುವಂತ ಸ್ಥಾನಮಾನ ಮಾಡ್ತಾ ಇದೆ. ಹೌದು ಸರ್. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇಲ್ಲಿ ನೀವು ಪ್ರೋತ್ಸಾಹ ಕೊಡಕತ್ತೀರಿ ಸರ್? ಪ್ರತಿ ವರ್ಷವೂ ಕೂಡ 100ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದೆ ಸರ್. ನಮ್ಮ ಸಂಸ್ಥೆಯ ಮೂಲ ಉದ್ದೇಶ, ನಮ್ಮ ಚೇರ್ಮನ್ರ ಮೂಲ ಉದ್ದೇಶ ಏನಂತಂದ್ರೆ ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿತ್ತಂದ್ರೆ ಅಂತ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಆ ಪ್ರತಿಭೆಗಳು ಬರೀ ಗ್ರಾಮೀಣ ಭಾಗದೊಳಗಡೆ ಅಷ್ಟೇ ಉಳ್ಕೊಳ್ಳಾರ್ದನೆ ಆ ಪ್ರತಿಭೆಗಳು ಮುಂದಿನ ಭಾಗದೊಳಗಡೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಕಡೆ ಪಸರಿಸಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಅಂತ ಪ್ರತಿಭೆಗಳನ್ನ ಉಚಿತವಾಗಿ ಶಿಕ್ಷಣ ಕೊಡುವುದು ಉದ್ದೇಶ ನಮ್ದಾಗಿರ್ತದೆ ಸರ್. 6ನೇ ತರಗತಿಯಿಂದ PUC ವರೆಗೂ ಕೂಡ ಉಚಿತವಾಗಿರುವಂಥ ಶಿಕ್ಷಣವನ್ನು ನೀಡಿರ್ತೀವಿ. ಆಮೇಲೆ ನೀಟ್ ಒಳಗಡೆನೂ ಕೂಡ ಕಳೆದ ವರ್ಷ 187 ವಿದ್ಯಾರ್ಥಿಗಳು MBBS ಸೀಟನ್ನು ಗಿಟ್ಟಿಸ್ಕೊಂಡಿದ್ರು. ಅದಾದ ನಂತರ ಸರಿಸುಮಾರು 2 ವಿದ್ಯಾರ್ಥಿಗಳು 99% ಅನ್ನ ಮಾಡಿದ್ದಾರೆ. 60ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು JEE ಸೆಷನ್ಸ್ ಒಳಗಡೆ ಫಸ್ಟ್ ಸೆಷನ್ಸ್ ಒಳಗಡೆ ಸೆಲೆಕ್ಷನ್ ಆಗಿದ್ದಾರೆ. ಆಮೇಲೆ SLC ರಿಸಲ್ಟ್ ಅಂತೂ ತಮ್ಗೆಲ್ಲರಿಗೂ ಗೊತ್ತಿರೋ ರೀತಿ ಒಳಗಡೆ ಪ್ರತಿ ವರ್ಷವೂ ಕೂಡ ರಾಜ್ಯಕ್ಕೆ 1ನೇ ರ್ಯಾಂಕ್, 2ನೇ ರ್ಯಾಂಕ್, 3ನೇ ರ್ಯಾಂಕ್ ಸರಿಸುಮಾರು 6 ವರ್ಷಗಳಿಂದ ಸತತವಾಗಿ ಫಸ್ಟ್ ರ್ಯಾಂಕ್ ಅನ್ನ ಬಾಚಿಕೊಳ್ತಾ ಇದ್ದೀವಿ. ಈ ಬಾರಿ ನಮ್ಮ ಕನ್ನಡ ಮಾಧ್ಯಮವು ಕೂಡ 2ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದೆ ಸರ್ ರಾಜ್ಯಕ್ಕೆ. ಸರ್, ಈಗಾಗಲೇ ನಿಮ್ಗೆ ನಮ್ಮ 3 ವರ್ಷ ನಮ್ಗೆ ಮಗಳ ಒಂದು ಶಿಕ್ಷಣ ಜೊತೆಗೆ ಇಲ್ಲಿವರೆಗೂ ಸಾಧನೆ ಮಾಡಲಿಕ್ಕೆ ಕಾರಣ ಈ ಪಾಟೀಲ್ ಆಕ್ಸ್ಫರ್ಡ್ ಕಾಲೇಜೇ ಕಾರಣ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರೇ ಕಾರಣ. ಮೇಲಾಗಿ ಇಲ್ಲೇ PU ಒಂದು ವಿಜ್ಞಾನ ಕಾಲೇಜು ಕೂಡ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ರಿಸಲ್ಟನ್ನು ಕೊಡ್ತಾ ಇದೆ. ನಮಗೂ ಕೂಡ ಇಲ್ಲೇ ನಾವು ಅಡ್ಮಿಷನ್ ಮಾಡಿಸಿ ಇಲ್ಲೇ ಮುಂದುವರಿಸಬೇಕು ಅನ್ನೋ ಶಿಕ್ಷಣವನ್ನು ಇಲ್ಲೇ ಮುಂದುವರಿಸ್ಬೇಕು ಅನ್ನೋದು ಭಾಳ ಉತ್ಸುಕತೆಯಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.